ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಿನ್ನ ವಾಕ್ಯವನ್ನು ಕರ್ತನೇ ಸ್ವಾಮಿ ಧ್ಯಾನಿಸಿ ನಿನ್ನನ್ನು ಮಹಿಮೆಪಡಿಸಿ ದಿನವನ್ನು ಕಲೀಲಿಕ್ಕಾಗುತ್ತದೆ ಸಹಾಯ ಮಾಡು. ವಾಕ್ಯವನ್ನು ಕೇಳುವಾಗ ಕರ್ತನೇ ನಮ್ಮ ಮನೋನೇತ್ರಗಳನ್ನು ತೆರೆಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವನ ತಂದೆ, ಆಮೇಲೆ. ಪ್ರೀತಿಯುಳ್ಳವರೇ, ಇವತ್ತಿನ ದಿನದಲ್ಲಿ ಜ್ಞಾನೋಕ್ತಿಗಳು 6ನೇ ಅಧ್ಯಾಯವನ್ನ ನಾವು ಧ್ಯಾನಿಸಲಿದ್ದೇವೆ. ಎಲ್ಲ ಸತ್ಯವೇದವನ್ನು ತೆಗೆದುಕೊಂಡು ಜ್ಞಾನೋಕ್ತಿಗಳು 6ನೇ ಅಧ್ಯಾಯದ ಕಡೆಗೆ ಪುಟಗಳನ್ನು ತೆಗೆಯೋಣ. ಇದು ಸಾಲ ಮತ್ತು ಕೆಲಸ ಮತ್ತು ಪಾಪ ಮೋಹದ ಕುರಿತಾಗಿ ಸೊಲೊಮೋನನು ತನ್ನ ಮಗನಿಗೆ ಹೇಳುವಂತಹ ಒಂದು ಜ್ಞಾನೋಕ್ತಿಯಾಗಿದೆ. ಇದರಲ್ಲಿ 3 ಭಾಗಗಳನ್ನ ನಾವು ನೋಡ್ತೇವೆ. ಒಟ್ಟು 35 ವಚನಗಳು ಈ ಒಂದು ಅಧ್ಯಾಯದಲ್ಲಿದೆ. ಸೊ 3 ಭಾಗಗಳಾಗಿ ನಾವು ಇದನ್ನ ನೋಡಬಹುದು. ಸೊ ಮೊದಲನೇದು ಏನಂತಂದ್ರೆ 1 ರಿಂದ 5 ವಚನಗಳು ಇತರರ ಸಾಲಕ್ಕೆ ಸಾಕ್ಷಿಯಾಗಿರುವಂಥದ್ದು ಅಥವಾ ಇತರರ ಸಾಲವನ್ನ ನನ್ನ ಮೇಲೆ ಹಾಕೊಳ್ಳುವಂತಹ ಒಂದು ಮೂರ್ಖತನ, ಅದು 1 ರಿಂದ 5 ವಚನಗಳಲ್ಲಿ ನಾವು ನೋಡ್ತೇವೆ. ಅದರಲ್ಲಿ 2 ಭಾಗ ಇದೆ. 1 ರಿಂದ 2 ಅಪರಿಚಿತರ ಸಾಲವನ್ನ ಅಥವಾ ಇತರರ ಸಾಲವನ್ನ ಮೇಲೆ ಹಾಕಿಕೊಳ್ಳುವಂತಹ ವಿಚಾರ. 3 ರಿಂದ 5 ಹಾಕಿಕೊಂಡಾಗ ಅಥವಾ ಅವರು ಇತರರ ಸಾಲಕ್ಕೆ ಸಾಕ್ಷಿಯಾಗಿದ್ದಾಗ ಏನು ಮಾಡಬೇಕು ಅನ್ನುವಂಥದ್ದು. 2ನೇದು ಕಠಿಣ ಪರಿಶ್ರಮಕ್ಕೆ ಸಿಗುವಂತಹ ಒಂದು ಫಲ. ಅದು 6ನೇ ವಚನದಿಂದ ಹಿಡಿದು 19ನೇ ವಚನದವರೆಗೂ. ಅದರಲ್ಲಿ 4 ಭಾಗವಾಗಿದೆ. ಅದರಲ್ಲಿ 6 ರಿಂದ 8 ವಚನ ಇರುವೆಯ ಉದಾಹರಣೆ, 9 ರಿಂದ 11 ವಚನ ಸೋಮಾರಿಗೆ ಎಚ್ಚರಿಕೆ, 12 ರಿಂದ 15ನೇ ವಚನ ದುಷ್ಟನಿಗಾಗುವ ಹಾನಿ, 16 ರಿಂದ 19 ವಚನ ದೇವರಿಗೆ ಅಸಹ್ಯವಾಗಿರುವಂತಹ 7 ಕಾರ್ಯಗಳ ವಿಚಾರ. ಇದು 2ನೇ ಭಾಗ. 3ನೇ ಭಾಗ ವ್ಯಭಿಚಾರಿಗೆ ಉಂಟಾಗುವಂತಹ ಹಾನಿ. ಅದರಲ್ಲಿ 3 ವಿಚಾರ. ದೇವರ ವಾಕ್ಯವು ಕೆಟ್ಟ ಹೆಂಗಸಿನ ಮೋಹದಿಂದ ದೂರವಿರಿಸುತ್ತದೆ ಅನ್ನುವಂಥದ್ದು 20 ರಿಂದ 24ನೇ ವಚನ. ವ್ಯಭಿಚಾರದಿಂದ ಉಂಟಾಗುವಂತಹ ಒಂದು ಹಾನಿ 25 ರಿಂದ 29ನೇ ವಚನ. ವ್ಯಭಿಚಾರದಿಂದ ಆಗುವಂತಹ ಒಂದು ಅವಮಾನ ಅದು 30 ರಿಂದ 35ನೇ ವಚನ. ಸೊ 3 ಭಾಗವಾಗಿ ಮತ್ತು ಅದರಲ್ಲಿ ಕೆಲವು ಭಾಗಗಳನ್ನಾಗಿ ನಾವು ಈ ಒಂದು ಜ್ಞಾನೋಕ್ತಿಯನ್ನ ನೋಡ್ತಾ ಇದ್ದೇವೆ. ಸೊ ಒಂದೊಂದು ವಚನವಾಗಿ ನಾವು ನೋಡಿಕೊಂಡು ಕೇಳ್ಕೊಂಡು ಹೋಗೋಣ. ಮೊದಲನೇ ಭಾಗ 1ನೇ ವಚನದಿಂದ ಹಿಡಿದು 5ನೇ ವಚನದವರೆಗೂ. ಸೊ ಅದರಲ್ಲಿ ಮೊದಲ 2 ವಚನಗಳು ಹೀಗಿದೆ: ಮಗನೇ, ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ, ಪರನಿಗಾಗಿ ಕೈ ಮೇಲೆ ಕೈ ಹಾಕಿದ್ದರೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಸೊ ಇದು ಒಬ್ಬ ವ್ಯಕ್ತಿಯ ಮೇಲೆ ಸಾಲ ತೆಗೆದುಕೊಂಡಿದ್ರೆ ಅದಕ್ಕೆ ಕೋಸೈನ್ ಮಾಡುವಂತ ಅಥವಾ ಸಾಕ್ಷಿಯಾಗಿ ಸೈನ್ ಮಾಡೋದು ಅಂತ ಹೇಳ್ತಾರಲ್ಲ, ಸೊ ಅದು ಇದು. ಇಲ್ಲಿ ಸೊಲೊಮೋನನು ತನ್ನ ಮಗನಿಗೆ ಬುದ್ಧಿವಾದವನ್ನ ಹೇಳ್ತಾನೆ. ಏನಂತ, ಯಾವುದೇ ಕಾರಣಕ್ಕೂ ಸ್ನೇಹಿತ ಅಥವಾ ಅಪರಿಚಿತರ ವಿಷಯದಲ್ಲಿ ನೀನು ಸಾಕ್ಷಿಯಾಗಿ ಇರಕ್ ಹೋಗ್ಬೇಡ. ಯಾವುದೇ ಸಾಲಕ್ಕೆ ಅದಕ್ಕೆ ನೀನು ಕೋಸೈನ್ ಮಾಡಕ್ ಹೋಗ್ಬೇಡ. ನಾನು ಪಾಲ್ದಾರ ಆಗಿದ್ದೀನಿ ಅಂತ ಹೇಳಿ ಮಾಡಬೇಡ ಅಂತೇಳಿ ಎಚ್ಚರಿಸ್ತಾ ಇದ್ದಾನೆ. ಒಂದ್ ವೇಳೆ ಮಾಡಿದ್ದೆ ಆದ್ರೆ ನೀನೇನಾಗ್ತೀಯ ಅಂತಂದ್ರೆ ಮಾತು ಕೊಟ್ಟು ಅದರ ಪಾಶಕ್ಕೆ ಸಿಕ್ಕಾಕೊಂಡ್ಬಿಡ್ತಾ ಇದೆಯಾ, ಮತ್ತು ನಿನ್ನ ವಾಗ್ದಾನದ ನಿಮಿತ್ತವಾಗಿ ನೀನೇನಾಗಿದ್ಯಾ ಒಂದು ಚೌಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯ ಅಂತೇಳಿ ಈ 1-2 ವಚನ ಐತೆ. ಸೊ ಒಂದು ವೇಳೆ ಆಯ್ತು, ಒಂದು ತಿಳಿಲಾರದಂತೆಯೋ ಇತರರ ಸಾಲಕ್ಕೆ ನೀನು ಸಾಕ್ಷಿ ಆಗ್ಬಿಟ್ಟಿದೀಯ, ಹಾಗಿದ್ದಾಗ ಏನ್ ಮಾಡ್ಬೇಕು? 3 ರಿಂದ 5ನೇ ವಚನದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಏನು? ಈಗಿರಲು ಮಗನೇ, ನೀನು ನೆರೆಯವನ ಕೈಗೆ ಸಿಕ್ಕಿಕೊಂಡದರಿಂದ
ತಪ್ಪಿಸಿಕೊಳ್ಳುವ ಒಂದು ಕೆಲಸ ಮಾಡು. ನಡೆ, ತ್ವರೆಪಡು, ಆ ನೆರೆಯವನನ್ನು ಕಾಡು. ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆಯೂ ಪಕ್ಷಿಯು ಹಾರಿ ಹೋಗುವ ಹಾಗೂ ತಪ್ಪಿಸಿಕೋ. ತಿಳಿದು ತಿಳಿಯದೇನೋ ನೀನು ಏನ್ ಮಾಡ್ಬಿಟ್ಟಿದ್ಯಾ, ಈಗ ಸಾಕ್ಷಿಯಾಗಿ ನಿಂತ್ಬಿಟ್ಟಿದ್ಯಾ. ಸೊ ಒಂದು ಸಾಲ ಕೊಟ್ಟವನಿಗೂ ಸಾಲ ತೆಗೆದುಕೊಂಡಿರೋ ಇಬ್ಬರ ಮಧ್ಯದಲ್ಲಿಯೂ ನೀನು ಸಿಗಾಕೊಂಡಿದ್ರೆ ಏನ್ ಮಾಡು, ಫಸ್ಟ್ ಅದರಿಂದ ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಪಡು. ಮತ್ತೆ ಇನ್ನೊಂದೇನಂತಂದ್ರೆ ನಿನ್ನ ನೆರೆಯವನ ಅಂದ್ರೆ ನಿನ್ನ ಫ್ರೆಂಡ್, ನಿನ್ನ ಸಾಕ್ಷಿ ಹಾಕಿದೆಯಲ್ಲ ಅವನಿಗೆ ಕಾಡು ಅಂತ ಹೇಳಿ ಪದೇ ಪದೇ ನೀನು ಕೊಟ್ಬಿಡು ಅವನಿಗೆ ರಿಟರ್ನ್ ಅಮೌಂಟ್ ಇಸ್ಕೊಂಡಿದ್ಯಲ್ಲ, ಸಾಲ ಮಾಡಿದ್ಯಲ್ಲ ಈತ ವ್ಯಕ್ತಿಯಿಂದ, ಆತನಿಗೆ ಮೊದಲು ನೀನು ರಿಟರ್ನ್ ಕೊಡೋದಕ್ಕೆ ಪೀಡಿಸು ಅಂತ ಹೇಳ್ತಾನೆ. ಯಾವ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ, ಪೀಡಿಸುವವರ ಕೈಲಿ ಅವನು ಒಪ್ಪಿಸಿದ್ದಾನೆ ಅಂದ್ರೆ ಜಾಸ್ತಿ ಪೀಡಿಸ್ತಾ ಇದ್ರೆ ಆ ಕಾಟಕ್ಕೆ ಅಮೌಂಟ್ ರಿಟರ್ನ್ ಕೊಟ್ಬಿಡ್ತಾನೆ ಅನ್ನುವಂತಹ ವಿಚಾರ ನಾವು ನೋಡ್ತೇವೆ ಹೊಸ ಒಡಂಬಡಿಕೆ. ಇಲ್ಲಿ ಹಾಗಾಗಿ ಮೊದಲ 5ನೇ ವಚನದಲ್ಲಿ ಸಾಲ ಇರುವಂತದ್ದು, ಸಾಲಕ್ಕೆ ಸಾಕ್ಷಿಯಾಗಿರುವಂತದ್ದು, ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತೇವೆ. ಸೊ ಫಸ್ಟ್ ನೀನು ಒಂದು ವೇಳೆ ಫಸ್ಟ್ ಪಾಯಿಂಟ್ 1-2 ವಚನದಲ್ಲಿ ಅದ್ರಲ್ಲಿ ತಗಲಾಕಳಕ್ ಹೋಗ್ಬೇಡ, ಅದ್ರಲ್ಲಿ ಬೀಳ್ಬೇಡ, ಆ ಪಾಶಕ್ಕೆ ಸಿಗಾಕೋಬೇಡ ಅಂತೇಳಿ ಸೊಲೊಮೋನ್ ಹೇಳ್ತಾನೆ. 3-5 ವಚನದಲ್ಲಿ ಒಂದ್ ವೇಳೆ ಸಿಗಾಕೊಂಡು ನೀನೇನ್ ಮಾಡು, ತ್ವರೆ ಪಡು, ಇಮಿಡಿಯೇಟ್ ಆಗಿ ಆ ಜಾಗದಿಂದ ಅಂದ್ರೆ ಅಂತ ಒಂದು ಸನ್ನಿವೇಶದಿಂದ ತಪ್ಪಿಸಿಕೊ. ನಿನ್ನ ನೆರೆಯವನಿಗೆ ನೀನು ಕಾಡು ಮತ್ತು ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. ಆ ಒಂದು ಸಿಚುವೇಶನ್ ಇಂದ ಆದಷ್ಟು ಬೇಗ ಪಾರಾಗ್ಲಿಕ್ಕಾಗುವಂತೆ ನಿನ್ನ ನೀನು ಎಚ್ಚೆತ್ತುಕೋ ಅಂತೇಳಿ ಹೇಳ್ತಾನೆ. ಇದು ಮೊದಲನೇ ಭಾಗ. ಸೊ 2ನೇ ಭಾಗದಲ್ಲಿ ಸೋಮಾರಿಯ ವಿಚಾರವಾಗಿ ಮತ್ತು ಅದಕ್ಕೆ ಏನೇನಾಗುತ್ತೆ ಮತ್ತು ಕಠಿಣ ಪರಿಶ್ರಮ ಮಾಡುವುದರಿಂದ ಏನೇನ್ ಸಿಗುತ್ತೆ ಅನ್ನುವಂಥದ್ದು 2ನೇ ಭಾಗದಲ್ಲಿ ನಾವಿರೋದು. 6-8 ವಚನ. 6ನೇ ವಚನದಿಂದ ನಾವು ನೋಡೋಣ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದು, ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಇಲ್ಲಿ ಉದಾಹರಣೆಯಾಗಿ ಇರುವೆ ಏನಂತ ಅಂದ್ರೆ, ಇರುವೆ ಅದಕ್ಕೆ ಯಾವುದೇ ನಾಯಕ ಇಲ್ಲ ಅಥವಾ ಯಾವುದೇ ಕಮಾಂಡರ್ ಇಲ್ಲ ಅಥವಾ ಯಾವುದೇ ಲೀಡರ್ ಇಲ್ಲ, ಯಾವುದೇ ಒಬ್ಬ ಮ್ಯಾನೇಜರ್ ಇಲ್ಲ. ಆದ್ರೂ ಕೂಡ ಇರುವೆ ಏನ್ ಮಾಡ್ತದೆ, ತನಗೆ ಬೇಕಾಗಿರುವಂತ ಎಲ್ಲಾ ಆಹಾರವನ್ನ ಸಂಗ್ರಹಿಸಿಟ್ಟುಕೊಳ್ತದೆ. ಯಾವಾಗ್ಲೂ ಅಂದ್ರೆ ಇರುವೆ ಯಾವಾಗ್ಲೂ ಬ್ಯುಸಿ ಆಗಿರುತ್ತೆ ತನ್ನ ಕೆಲಸದಲ್ಲಿ. ತಾನು ಯಾರು ಹೇಳಿದ್ರು ಯಾರು ಹೇಳದೇ ಇದ್ರು ಅದ್ರ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗುತ್ತೆ ಅಂತೇಳಿ ಇರುವೆಯ ಉದಾಹರಣೆಯಿಂದ ನಮ್ಮನ್ನ ಎಚ್ಚರಿಸ್ತಾನೆ. ಏನು, ಸೋಮಾರಿಯೇ ಅಂತ ಹೇಳ್ತಾನೆ ಸೊಲೊಮೋನ್. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಸೊ ಏನಾಗುತ್ತೆ ಅಂತಂದ್ರೆ, ಅನೇಕರಿಗೆ ಈ ಕೆಲಸ ಈಗ ಮಾಡಿದ್ರೆ ಮಾತ್ರ ನಡೆಯುತ್ತಾ, ಲೇಟಾಗಿ ಮಾಡ್ಬೋದಲ್ಲ, ಆಮೇಲೆ ಮಾಡ್ಬೋದಲ್ಲ, ನಾಳೆ ಕೂಡ ಮಾಡ್ಬೋದಲ್ಲ ಅಂತ ಹೇಳಿ ಕೈ ಮುದ್ರಿಕೊಳ್ಳುವಂಥದ್ದು ಅಂತದ್ದು 2ನೇ ಭಾಗ 9-11 ವಚನ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ, ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವೆ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದ್ರಿಕೊಳ್ಳುವೆಯಾ? ಬಡತನವು ದಾರಿಗಳನ್ನ ಹಾಗೂ ಹೊರತೆಯು ಮಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವಂಥದ್ದು. 9-11 ವಚನ. ಸೊ 2ನೇ ಭಾಗದಲ್ಲಿ 2ನೇ ವಿಚಾರ ಈ ಸೋಮಾರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಹೇಗೆ ನೀನ್ ಇನ್ನು ಎಷ್ಟೊತ್ತು ಈ ಒಂದು ಸೋಮಾರಿ ಆಗಿರ್ತೀಯ? ಸೋಮಾರಿಗೆ ಈಕ್ವಲ್ ಆಗಿರುವಂತಹ ಒಂದು ವಿಚಾರ ಏನಂತಂದ್ರೆ ಅದು ನಿದ್ದೆ. ಸೊ ಯಾವಾಗ್ಲೂ ಆಲಸ್ಯವಾಗಿರುವಂಥದ್ದು, ಯಾವಾಗ್ಲೂ ನಿದ್ದೆ ಇಲ್ಲಿರುತ್ತೆ. ಅಥವಾ ಮಾಡಬಾರ್ದು, ಕೆಲಸ ಪೋಸ್ಟ್ಪೋನ್ ಮಾಡ್ಬೇಕು, ನಾಳೆ ಮಾಡ್ಬೇಕು, ಆಮೇಲೆ ಮಾಡ್ಬೇಕು, ಇದು ಬಂದಾಗ ನೋಡ್ಕೊಳ್ಬೇಕು ಅನ್ನುವಂತಹ ಒಂದು ವ್ಯಕ್ತಿತ್ವ ಏನಿರ್ತದೆ ಅದೆಲ್ಲ ಸೋಮಾರಿತನಕ್ಕೆ ಸೂಚನೆ ಆಗಿರ್ತದೆ. ಸೊ ಈ ಸೋಮಾರಿ ನೀನ್ ಎಲ್ಲಿವರೆಗೂ ನಿದ್ದೆ ಮಾಡ್ಕೊತೀಯ, ಎಲ್ಲಿವರೆಗೂ ತೂಕಡಿಸ್ತಾನೆ ಇರ್ತೀಯ ಅಂತೇಳಿ ಈ ಒಂದು ವಚನದಲ್ಲಿದೆ. ಸೊ ಈ 10 ಮತ್ತು 11ನೇ ವಚನ ಏನಿದೆ ಇದು ಸೇಮ್
ಜ್ಞಾನೋಕ್ತಿ 24ನೇ ಅಧ್ಯಾಯ 33 ವಚನ ಕೂಡ ಇದೆ, ಸೇಮ್ ಇದೆ. ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ಸ್ವಲ್ಪ ತೂಕಡಿಕೆ, ಸೇಮ್ ವಚನ. 24ನೇ ಅಧ್ಯಾಯ 33ನೇ ವಚನ ಜ್ಞಾನೋಕ್ತಿ ಮತ್ತು 6ನೇ ಅಧ್ಯಾಯ 10 11 ವಚನ ಸೇಮ್ ಇದೆ. ಇದರಿಂದಾಗಿ ಏನಾಗುತ್ತೆ, ಈ ಸೋಮಾರಿಗೆ ಈ ತರ ಮಾಡೋದ್ರಿಂದ, ಅಂದ್ರೆ ಯಾವಾಗ್ಲೂ ಆಲಸ್ಯವಾಗಿ ಕಾಲ ಕಳೆಯೋದ್ರಿಂದ, ಯಾವಾಗ್ಲೂ ಲೇಟ್ ಮಾಡೋದ್ರಿಂದ ಏನಾಗುತ್ತೆ, ಮುಂದಿನ ವಚನ, ಅವನಿಗಾಗುವಂತ ಒಂದು ಹಾನಿ, ದುಷ್ಟನ ಹಾನಿ. 12ರಿಂದ 15ನೇ ವಚನ, ನೀಚನು ದುಷ್ಟನು ಆಗಿರುವ ಅವನ ನಡತೆಯನ್ನು ನೋಡು, ಸೊಟ್ಟು ಬಾಯುವನಾಗಿದ್ದಾನೆ, ಕಣ್ಣನ್ನು ಮಿಟುಕಿಸುತ್ತಾನೆ, ಕಾಲಿನಿಂದ ಕೆರೆಯುತ್ತಾನೆ, ಬೆರಳ ಸನ್ನೆ ಮಾಡುತ್ತಾನೆ, ಅವನ ಮನಸ್ಸಿನಲ್ಲಿರುವುದು ದ್ರೋಹವೇ, ಕೇಡನ್ನು ನಿರಂತರ ಕಲ್ಪಿಸುತ್ತಾನೆ, ಜಗಳದ ಬೀಜವನ್ನು ಬಿತ್ತುತ್ತಾನೆ, ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು, ಏಳದ ಹಾಗೆ ಫಕ್ಕನೆ ಮುರಿಯಲ್ಪಡುವನು. ಇದು ಇವನು ಉಂಟಾಗುವಂತಹ ಒಂದು ಹಾನಿ. ಬಡತನಕ್ಕೆ ಸೋಮಾರಿಗೆ ಸಿಗುವಂತ 11ನೇ ವಚನ, ಅದು ಬಡತನ ಬರ್ತದೆ, ಕೊರತೆ ಬರ್ತದೆ, ಹಸಿವು ಬರ್ತದೆ. ಸೋಮಾರಿ ಆಗಿದ್ದಾರೆ. ನೀಚನು ಭ್ರಷ್ಟನು ಆಗಿರುವಂತವನಿಗೆ ಏನಾಗುತ್ತೆ, ಅವನು ಯಾವಾಗ್ಲೂ ಅವನ ಮನಸ್ಥಿತಿ ಎಲ್ಲ ಬರೀ ಕೆಟ್ಟದನ್ನ ಹೇಗ್ ಮಾಡ್ಲಿ, ಅಲ್ಲಿ ಕೈಯನ್ನು ಸನ್ನೆ ಮಾಡ್ತಾನೆ, ಕಣ್ಣುಗಳನ್ನು ಮಿಟುಕ್ತಾನೆ, ಕಾಲು ಕೆರೀತಾನೆ, ಬೆರಳ ಸನ್ನೆ ಮಾಡುತ್ತಾನೆ. ಅವನ ಮನಸ್ಸಲ್ಲಿ ಇರುವಂತದ್ದೆಲ್ಲ ದ್ರೋಹವೇ. ಯಾವ ರೀತಿ ನಾನು ಪ್ರಾಬ್ಲಮ್ ಕೊಡ್ಲಿ ಇನ್ನೊಬ್ಬನಿಗೆ, ಯಾವ ರೀತಿ ನಾನು ಸಮಸ್ಯೆಯನ್ನ ಉಂಟು ಮಾಡ್ಲಿ, ಯಾವ ರೀತಿ ಇವನಿಗೆ ಅಸಮಾಧಾನ ಕೊಡ್ಲಿ, ಇವ್ ಸಂತೋಷವಾಗಿದ್ದಾನಲ್ಲ ಅಂತೇಳಿ ಯಾವಾಗ್ಲೂ ಬೇರೆಯೊಬ್ಬ ವಿಚಾರಿಗೆ, ನನಗೊಂದು ಜೀವನ ಇದೆ, ನನಗೊಂದು ದೇವ್ರ ಜೀವನ ಕೊಟ್ಟಿದ್ದಾನೆ, ನಾನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನೀಚನಿಗೆ ಭ್ರಷ್ಟನಿಗೆ ಇರೋದಿಲ್ಲ. ಅದನ್ನು ಹೊರತುಪಡಿಸಿ ಯಾವಾಗ್ಲೂ ಬೇರೆಯವರ ಜೀವನದಲ್ಲಿ, ಯಾವಾಗ್ಲೂ ಬೇರೆಯವರ ವಿಚಾರಗಳಲ್ಲಿ ಆಲೋಚನೆ ಮಾಡಿ ಅದನ್ನ ಹೇಗ್ ಮಾಡ್ಬೇಕು, ಹೆಂಗೆ ಕೆಡಿಸ್ಬೇಕು, ಇವನ್ನ ಯಾವ ರೀತಿ ತೊಂದರೆ ಕೊಡ್ಬೇಕು ಅಂತೇಳಿ ಆಲೋಚನೆ ಮಾಡುವಂತವ್ರು ಇರ್ತಾರೆ. ಅವರು ನೀಚರು, ದುಷ್ಟರು ಆಗಿರುತ್ತಾರೆ. ಅವರ ನಡತೆ ಯಾವಾಗ್ಲೂ ಹೆಂಗಿರುತ್ತೆ, ತೊಟ್ಟು ಬಾಯುವಂಥದ್ದು, ಅಥವಾ ಮಾತಾಡುವಂತ ಎಲ್ಲಾ ವಿಚಾರವೂ ವಕ್ರವಾಗಿ ಇರುವಂತ, ನೇರವಾದ ನುಡಿಗಳಿರೋದಿಲ್ಲ, ಸ್ಪಷ್ಟವಾದ ಮಾತುಗಳಿರೋದಿಲ್ಲ. ಏನೇ ಮಾತಾಡಿದ್ರು ಅದರಲ್ಲಿ ಕೊಂಕು ಹುಡುಕುವಂತಹ ಒಂದು ಸ್ವಭಾವ. ಏನೇ ವಿಚಾರ ಹೇಳ್ತಾ ಇದ್ರು, ಇಲ್ಲ ಅದು ಹಂಗೆ ಹಿಂಗೆ ಅಂತೇಳಿ ಬೇರೆ ಬೇರೆ ಮಾತುಗಳನ್ನ ಆಡುವಂತಹ ವಿಚಾರ, ಇವೆಲ್ಲ ದುಷ್ಟರ ಸ್ವಭಾವಗಳಾಗಿದೆ. ಇವರಿಗೆ ನಾಶ ಖಂಡಿತವಾಗಿದೆ. 15ನೇ ವಚನ, ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು. ಇದು ದುಷ್ಟನಿಗಾಗುವಂತಹ ಹಾನಿ. ಮತ್ತು ಮುಖ್ಯವಾಗಿ ಈ ಒಂದು 6ನೇ ಅಧ್ಯಾಯದಲ್ಲಿ ಪ್ರಮುಖವಾದಂತಹ ವಿಚಾರ 16ರಿಂದ 19 ವಚನ, ಯೆಹೋವನು ಹಗೆ ಮಾಡುವ ವಸ್ತುಗಳು 6 ಇವೆ. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವನು, ಈ ಹೇಳೆ. ಇದು ಯೆಹೋವನಿಗೆ ಅಸಹ್ಯವಾಗಿರುವಂತಹ 7 ವಿಷಯವಾಗಿರುತ್ತೆ. ನಾವು ಪಾಪ ಮಾಡುವಂತಹ ಎಲ್ಲಾ ವಿಚಾರಗಳಲ್ಲಿಯೂ ಎಲ್ಲಾ ಪಾಪಗಳು ನಮ್ಮ ದೇಹದ ಅಂಗಾಂಗಗಳಿಂದಲೇ ಆಗ್ತವೆ. ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತೇವೆ. ಬೇರೆ ಎಲ್ಲೂ ಆಗಲ್ಲ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಕಣ್ಗಳ, ನಮ್ಮ ಕೈಗಳ, ನಮ್ಮ ಕಾಲುಗಳ, ನಮ್ಮ ನಾಲಿಗೆಯ ಮೂಲಕವಾಗಿಯೇ ಪಾಪಗಳಾಗ್ತವೆ. ಬೇರೆ ಯಾರೋ ಬಂದು ಹೇಳುವಂಥದ್ರಿಂದ ಅಥವಾ ಬೇರೆ ಯಾರೋ ಹೊರಗಿನ ಸಂಗತಿಗಳಿಂದ ಏನೂ ಆಗಲ್ಲ. ನಮ್ಮಿಂದ, ನಮ್ಮ ದೇಹದ ಅಂಗಾಂಗಗಳಿಂದಲೇ ನಾವು ಪಾಪಗಳನ್ನ ಮಾಡ್ತೇವೆ. ಸೊ ಯೆಹೋವನಿಗೆ ಅಸಹ್ಯವಾಗುವಂತ ಈ 7 ಕಾರ್ಯಗಳು ನಮ್ಮಲ್ಲಿಯೇ ಇದ್ದಾವೆ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ಹೇಳ್ತಾನೆ ಏನಂತೆ, ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಅಂದ್ರೆ ನೀವು ಪಾಪ ಮಾಡುವಂತ ಮಷಿನ್ ಆಗ್ಬೇಡ್ರಿ. ನಿಮ್ಮ ಅಂಗಾಂಗಗಳೇನಿದೆ ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ರಿ. ಎಷ್ಟು ಚೆನ್ನಾಗಿದೆ, ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ ಅಂತ 6ನೇ ಅಧ್ಯಾಯ 13ನೇ ವಚನ ರೋಮಪುರದವರು. ನೀವು ಪೂರ್ತಿ ಏನಿದೆ ಒಂದು ವಸ್ತುವಾಗಿರ್ಬೇಡ್ರಿ. ಯಾವುದಕ್ಕೆ? ಪಾಪ ಮಾಡುವಂತಹ ಒಂದು ವಸ್ತುವಾಗಿ ನಿಮ್ಮನ್ನು ನೀವು ಮಾಡ್ಕೊಳ್ಬೇಡ್ರಿ. ನಿಮ್ಮ ಅಂಗಗಳನ್ನ ಪಾಪಕ್ಕೆ ಒಪ್ಪಿಸಬೇಡ್ರಿ
ಅಂತೇಳಿ ಪೌಲ್ ಹೇಳ್ತಾ ಇದೆ. ಇಲ್ಲಿ ಕೂಡ 7 ವಿಷಯಗಳಿದ್ದಾವೆ. ಹೆಮ್ಮೆಯ ಕಣ್ಣು, ಯಾವಾಗ್ಲೂ ನಾನೇ ಸರಿ, ನಂದೇ ಆಗ್ಬೇಕು, ನೀನ್ ಹೇಳಿದ್ ನಾನೇ ಕೇಳಲಿ, ನೀನು ಚಿಕ್ಕವನು ಅಥವಾ ನೀನು ಹಾಗೆ ಹೀಗೆ, ಯಾವಾಗ್ಲೂ ಅಹಂಕಾರ ಸ್ವಭಾವದಲ್ಲಿರುವಂಥದ್ದು, ಹೆಮ್ಮೆಯಿಂದ ಜೀವಿಸುವಂತಹ ಒಂದು ಸ್ವಭಾವ, ಸುಳ್ಳಿನ ನಾಲಿಗೆ, ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ಅಂದ್ರೆ ಬೇರೆಯವನಿಗೆ ಯಾವಾಗ್ಲೂ ತೊಂದರೆ ಆಗ್ಬೇಕು, ಸಮಸ್ಯೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ವಿಚಾರ. ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಅದು ಕೂಡ ಒಂದೇ. ಕೇಡು ಮಾಡಲು ತ್ವರೆ ಪಡುವ ಕಾಲು, ಯಾವಾಗ್ಲೂ ಸಮಸ್ಯೆ ಉಂಟು ಮಾಡಬೇಕು, ಒಂದು ಇತರರಿಗಾಗಿರ್ಬೋದು ಅಥವಾ ತನ್ನ ಜೀವನದಲ್ಲಿ ತಾನೇ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಒಂದು ಕಾರ್ಯಗಳನ್ನು ಅಸತ್ಯವಾಡುವಂತಹ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವನು, ಈ 7. ಸೊ ಈ ಮೇಲಿರುವಂತಹ 6 ವಿಚಾರಗಳು ಕೂಡ ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಅನ್ನುವಂಥದ್ದು ಎಲ್ಲ ಸೇರಿ ಬರುವಂತ. ಸೊ ಈ 7 ವಿಷಯಗಳಿಂದ ನೀವು ದೂರವಾಗಿರ್ಬೇಕು, ಯಾಕಂದ್ರೆ ಇದು ಯೆಹೋವನಿಗೆ ಅಸಹ್ಯವಾಗಿ ತೋರ್ತದೆ. ಸೊ ಇದು 6ನೇ ಅಧ್ಯಾಯದ ಜ್ಞಾನೋಕ್ತಿ 6ನೇ ಅಧ್ಯಾಯ 16ರಿಂದ 19 ಬಹಳ ಪ್ರಾಮುಖ್ಯವಾದ ವಿಚಾರ. ಮತ್ತು 3ನೇ ಭಾಗ ವ್ಯಭಿಚಾರಿಗೆ ಉಂಟಾಗುವಂತಹ ಒಂದು ಹಾನಿಯನ್ನ ನಾವು ನೋಡ್ತೇವೆ. ಅದು 20 ವಚನದಿಂದ ಹಿಡಿದು 29ನೇ ವಚನದವರೆಗೂ ನಾವು ನೋಡ್ತೇವೆ. ಸೊ ಇದರಲ್ಲಿ ಮೊದಲನೇದಾಗಿ 20ರಿಂದ 24 ದೇವರ ವಾಕ್ಯವು ನಮ್ಮನ್ನ ಈ ಒಂದು ಹಾನಿಯಿಂದ ಕಾಪಾಡುತ್ತದೆ ಅಂತೇಳಿ ನಾವು ನೋಡ್ತೇವೆ. 20ನೇ ವಚನದಿಂದ ಹಿಡಿದು 24ನೇ ವಚನದವರೆಗೂ ನೋಡೋಣ. ಕಂದ, ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ, ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೊ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು, ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವನ ಮಾರ್ಗ. ಅದು ಕೆಟ್ಟ ಹೆಂಗಸಿನಿಂದಲೂ ಪರಸ್ತ್ರೀಯ ನಾಲಿಗೆಯ ಸಿಹಿ ನುಡಿಯಿಂದಲೂ ನಿನ್ನನ್ನು ರಕ್ಷಿಸತಕ್ಕದ್ದಾಗಿದೆ. ಇಲ್ಲಿ ದೇವರ ವಾಕ್ಯ ಅದೇನ್ ಮಾಡ್ತದೆ, ಈ ಮಾರ್ಗದಿಂದ ನಮ್ಮನ್ನ ತಪ್ಪಿಸ್ತದೆ. 20ರಿಂದ 24ನೇ ವಚನ, ನಾವು ದೇವರ ವಾಕ್ಯದಲ್ಲಿ ಇರಬೇಕು, ತಂದೆ ತಾಯಿಗಳ ಮಾತುಗಳನ್ನ ಕೇಳಬೇಕು, ಅದು ನಮ್ಮನ್ನ ಕಾಪಾಡುತ್ತದೆ. ಇಲ್ಲಿ 3 ವಿಧದ ವಿಚಾರ ಹೇಳ್ತಾನೆ. ಇಲ್ಲಿ 22ನೇ ವಚನದಲ್ಲಿ, ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನ ನಡೆಸುವುದು, ಅದು ನಿನಗೆ ಮಾರ್ಗದರ್ಶಿಯಾಗಿರ್ತದೆ. ಯಾವುದು? ತಂದೆಯ ಉಪದೇಶ, ತಾಯಿಯ ಒಂದು ಉಪದೇಶ, ದೇವರ ವಾಕ್ಯವನ್ನೇ ಅವರು ಬೋಧಿಸಿರ್ತಾರೆ. ಅದನ್ನ ನೀನು ಕೈಕೊಂಡು ನಡೆಯುವಂತವನಾಗಿರು. ಅದರಿಂದ ನಿನ್ಗೇನಾಗತ್ತೆ, ಒಂದು ಮಾರ್ಗದರ್ಶನ ಸಿಗುತ್ತೆ. 22ನೇ ವಚನ, ನೀನ್ ನಡೆಯುವಾಗ ಆ ಉಪದೇಶವು ನಿನ್ನನ್ನ ನಡೆಸುತ್ತದೆ. ಮತ್ತು ಮಲಗಿಕೊಂಡಾಗ ಕಾಯುವುದು, ನಿನಗೆ ಕಾವಲಾಗಿರ್ತದೆ. ದೇವರ ವಾಕ್ಯವು ನಿನ್ನನ್ನು ಅಂದ್ರೆ ಒಬ್ಬ ಗಾರ್ಡಿಯನ್ನಾಗಿ, ಮೊದಲನೇದು ಮಾರ್ಗದರ್ಶಿಯಾಗಿರ್ತದೆ, ಒಬ್ಬ ಗೈಡ್ ಆಗಿ. 2ನೇದು ನಿನ್ನನ್ನ ಕಾಯ್ತದೆ, ಗಾರ್ಡಿಯನ್ ಆಗಿ ನಿನ್ನನ್ನ ರಕ್ಷಿಸುತ್ತದೆ. 3ನೇದು ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು, ನಿನ್ ಜೊತೆ ಒಬ್ಬ ಸ್ನೇಹಿತನಂತೆ. ದೇವರ ವಾಕ್ಯವು ತಂದೆ ತಾಯಿಗಳ ಹಿತ ನುಡಿಗಳು ಒಂದು ಗಾರ್ಡಿಯನ್ ಆಗಿ, ಗೈಡ್ ಆಗಿ, ಮತ್ತೊಬ್ಬ ಸ್ನೇಹಿತನಾಗಿ, ಸಂಗಾತಿಯಾಗಿ ನಿನ್ ಜೊತೆ ಮಾತಾಡ್ತಾರೆ. ದೇವರ ವಾಕ್ಯ ನಮ್ಗೆ ಹಂಗೇ ಇದೆ. ಗುಲ್ಶನ್ ಎಸ್ತರ್ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಸತ್ಯವೇದವನ್ನ ಯಾವುದೋ ಕಾರಣಕ್ಕೆ ಅವರು ಜೈಲಿಗೆ ಹೋಗ್ತಾರೆ. ಗುಲ್ಶನ್ ಎಸ್ತರ್ ಅವರ ಜೀವನ ಚರಿತ್ರೆ ಬಹಳ ದೊಡ್ಡದು. ಅದರಲ್ಲಿ ಅವರು ಒಂದು ಲೈನ್ ಮಾತ್ರ ಹೇಳಿದ್ದಾರೆ. ಅವರು ಬೈಬಲ್ ಇಟ್ಕೊಂಡು ಜೈಲಿಗೆ ಹೋಗಿರ್ತಾರೆ, ಜೈಲಲ್ಲಿ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಜೈಲ್ ಅಂದ್ರೆ ಏನು ಅಂತ. ಜೈಲಿಗೆ ಹೋಗಿರ್ತಾರೆ. ಸುತ್ತಮುತ್ತ ಇರುವಂತವ್ರು ಏನ್ ಹಿಡ್ಕೊಂಡಿದೆ ಕೈಯಲ್ಲಿ ಅಂತಂದ್ರೆ, ಅವ್ರು ಬೈಬಲ್ ಹಿಡ್ಕೊಂಡಿದ್ರೆ ಅವ್ರು ಹೇಳ್ತಾರೆ, ಇದೊಂದು ಕನ್ನಡಿನ, ಇದು ಪುಸ್ತಕ ತಾನೇ ನೀನ್ ಹೇಳ್ತಾರೆ ಹಿಡ್ಕೊಂಡಿರೋದು, ಕನ್ನಡಿ ಅಂತ ಹೇಳ್ತೀಯಲ್ಲ. ಇಲ್ಲ, ಇದು ನನ್ನ ಜೀವನವನ್ನು ನನಗೆ ತೋರಿಸುವಂತಹ ಕನ್ನಡಿ ಅಂತ ಹೇಳಿ. ಅಂದ್ರೆ ಗುಲ್ಶನ್ ಎಸ್ತರ್ ಅವರಿಗೆ ಆ ಒಂದು ಸತ್ಯವೇದ ಕನ್ನಡಿಯಾಗಿದೆ. ಅವರನ್ನು ಅವರು ನೋಡಿಕೊಳ್ಳುವಂತಹ ವಿಚಾರ. ಇನ್ನು ಪಾಸ್ಟರ್ ಸತೀಶ್ ಕುಮಾರ್ ಅವ್ರು ಏನ್ ಹೇಳ್ತಾರೆ, ಒಂದು ಮಾತನಾಡುವಂತಹ ಪುಸ್ತಕ ಅಂತ ಹೇಳ್ತಾರೆ ಸತ್ಯವೇದವನ್ನು, ಮಾತನಾಡುವಂತಹ ಪುಸ್ತಕ. ಹಂಗೆ ಇಲ್ಲಿ ಈ ದೇವರ ವಾಕ್ಯವು ನಾವು ಹಿಡಿದುಕೊಳ್ಳೋದು, ಅದು ನಮಗೆ ಮಾರ್ಗದರ್ಶಿಯಾಗಿರ್ತದೆ, ನಮಗೆ ಪೋಷಕರಾಗಿ ನಡೆಸುತ್ತೆ, ನಮ್ಮ ಜೊತೆಗಾರನಾಗಿ ಇರ್ತದೆ ಅನ್ನುವಂಥ ವಚನ 22, 23ನೇ ವಚನದಲ್ಲಿ. ಮತ್ತು ಅದನ್ನ ನೀನು ಕಂಠಕ್ಕೆ ಧರಿಸಿಕೊ ಅಂತ ಹೇಳ್ತಾನೆ. ಯಾವ ರೀತಿ
ಹೃದಯಕ್ಕೆ ನಿರಂತರವಾಗಿ ಧರಿಸಿಕೊ. 20ನೇ ವಚನ, 21ನೇ ವಚನ, ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೊ. ಅಂದ್ರೆ ಯಾವ ರೀತಿ ಅಂದ್ರೆ ಸಂಪೂರ್ಣ ಕಂಠಪಾಠವಾಗಿ ದೇವರ ವಾಕ್ಯ ನಿನ್ನಲ್ಲಿ ಇರಬೇಕು. ಆವಾಗ ಏನಾಗತ್ತೆ, ಅದು ನಿಮ್ಮನ್ನ ಎಚ್ಚರಿಸ್ತದೆ. ಆವಾಗ ಕೇಡು ಮಾಡ್ಲಿಕ್ಕೆ ಹೋದಾಗ ಅದನ್ನ ನಮ್ಮನ್ನ ಎಚ್ಚರಿಸ್ತದೆ. ಈಗ ಯಾವ ರೀತಿ ಒಂದು ಸುಡುವಂತಹ ಒಂದು ಪಾತ್ರೆ ಇದೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಆ ಸುಡುವಂತ ಪಾತ್ರೆನ ನಾವು ಮುಟ್ಟಲ್ಲ. ಅದು ಸುಡುತ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದ್ದಂಗೆ ಸಬ್ಕಾನ್ಶಿಯಸ್ ಮೋಡಲ್ಲಿ ನಮ್ಮ ಕೈ ಅಥವಾ ನಮ್ಮ ಕಾಲು ಅದ್ರ ಹತ್ರಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ ಬೆಂಕಿ ಇದ್ರೆ. ಯಾಕೆ? ಅದು ಸುಡುತ್ತೆ ಅಂತ ಗೊತ್ತು, ಅದ್ರ ಹತ್ರಕ್ಕೆ ಹೋಗಲ್ಲ, ಅದ್ರ ಮುಟ್ಟು ಓಡಿಸಲ್ಲ. ಹಂಗೆ ದೇವರ ವಾಕ್ಯ ನಮ್ಮ ಮನಸ್ಸಿನಲ್ಲಿ, ನಮ್ಮ ವಿಚಾರಗಳಲ್ಲಿ ಇದ್ದಾಗ ಯಾವ ಪಾಪಕ್ಕೂ ನಾವು ಹತ್ರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಥವಾ ದೇವ್ರ ವಾಕ್ಯ ನಮ್ಮನ್ನ ಅದನ್ನು ಸಂಪೂರ್ಣವಾಗಿ ದೂರಪಡಿಸೋದಕ್ಕೆ ಎಚ್ಚರಿಸ್ತಾ ಇರು. ಹಾಗಾಗಿ ನಮ್ಮ ಹೃದಯಗಳಲ್ಲಿ ಧರಿಸ್ಕೊ, ಕಂಠಕ್ಕೆ ಧರಿಸ್ಕೊ, ಹೃದಯದಲ್ಲಿ ಅದನ್ನ ಬಂಧಿಸಿಟ್ಕೊಳ್ಳು ಅಂತ ಹೇಳಿ ಜ್ಞಾನೋಕ್ತಿ ಸೊಲೊಮೋನ ಹೇಳ್ತಾ ಇದ್ದಾನೆ 20-24ನೇ ವಚನದಲ್ಲಿ. ಮತ್ತು ವ್ಯಭಿಚಾರದಿಂದ ಆಗುವಂತಹ ಹಾನಿ ಅವನಿಗೆ ಏನೇನಾಗುತ್ತೆ ತೊಂದರೆ ಅಂತೇಳಿ 25-29 ವಚನಗಳನ್ನ ನಾವು ನೋಡ್ತೇವೆ. ನಿನ್ನ ಹೃದಯವು ಅವಳ ಬೆಡಗನ್ನು ಮೋಹಿಸಿದರಲ್ಲಿ ಅವಳು ತನ್ನ ಕಣ್ಣು ರೆಪ್ಪೆಗಳಿಂದ ನಿನ್ನನ್ನು ವಶ ಮಾಡಿಕೊಂಡು ಆಳು ನೋಡಿತು. ದ್ವೇಷೆಯಿಂದ ಯಾವನಿಗಾದ್ರೂ ಒಂದು ರೊಟ್ಟಿ ಮಾತ್ರ ಗತಿಯಾಗುವುದು. ಪರಸ್ತ್ರೀಯು ಅಮೂಲ್ಯವಾದ ಜೀವವನ್ನು ಬೇಟೆಯಾಡುವಳು. ಮಡಲಲ್ಲಿ ಬೆಂಕಿಯನ್ನು ಇಟ್ಟುಕೊಂಡ್ರೆ ಬಟ್ಟೆ ಸುಡುವುದಿಲ್ಲವೋ? ಎಷ್ಟು ಚೆನ್ನಾಗಿ ನಮಗೆ ಅರ್ಥ ಆಗ್ಬೇಕು ಅಂತೇಳಿ ಸೊಲೊಮೋನನು ಸಿಂಪಲ್ ಆದಂತ ವಿಚಾರಗಳನ್ನ ಇಟ್ಕೊಂಡು ಇರುವೆನ್ ತೋರಿಸ್ತಾ ಯಾವಾಗ್ಲೂ ಬ್ಯುಸಿ ಆಗಿರುತ್ತೆ ಅದರಂಗಿದೆ ಅಂತೇಳಿ. ಯೇಸು ಸ್ವಾಮಿ ಕೂಡ ಹಂಗೆ ನಮಗೆ ಅರ್ಥವಾಗುವಂತ ರೀತಿಯ ಚಿಕ್ಕ ಚಿಕ್ಕ ವಿಚಾರಗಳನ್ನ ಹೇಳಿ ನಮಗೆ ಬೋಧನೆ ಮಾಡ್ತಾನೆ. ಸುವಾರ್ತೆಗಳಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನೋದಕ್ಕೋಸ್ಕರ ಏನ್ ಹೇಳ್ತಾನೆ, ನೀವು ಅಡವಿಯ ಹೂಗಳನ್ನು ನೋಡ್ರಿ, ಆಕಾಶದ ಪಕ್ಷಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದಾಗ್ಲೂ ದೇವರನ್ನು ಕಟ್ತಾರಲ್ಲ. ಅದೇ ರೀತಿ ನೀವು ಅದಕ್ಕಿಂತ ಎಷ್ಟೋ ಶ್ರೇಷ್ಠವಾದಂತ ನೀವಿದೆ, ನೀವು ಚಿಂತೆ ಮಾಡಬೇಡ್ರಿ, ದೇವ್ರಲ್ಲಿ ನಂಬಿಕೆ ಇಡ್ರಿ ಅಂತ ಹೇಳಿ. ಸಾಸಿವೆ ಕಾಳು, ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳಿಂದ ತುಂಬಾ ಕಂಪ್ಯಾರಿಟಿವ್ ಮಾಡಿ ನಮ್ಗೆ ಯೇಸು ಸ್ವಾಮಿ ಬೋಧಿಸ್ತಾರೆ. ಅದೇ ರೀತಿ ಇಲ್ಲಿ ಜ್ಞಾನೋಕ್ತಿ ಕೂಡ ನಮಗೆ ಅರ್ಥ ಆಗುವಂತ ರೀತಿ, ಮಡಲಲ್ಲಿ ಬೆಂಕಿನ ಇಟ್ಕೊಂಡ್ರೆ ಬಟ್ಟೆ ಸುಡುವುದಿಲ್ಲ, ದಗದಗಿಸುವ ಕೆಂಡದ ಮೇಲೆ ನಡೆದ್ರೆ ಕಾಲು ಬೇಯುವುದಿಲ್ಲ. ಸೊ ಹಂಗೆ ಪಾಪ ಅನ್ನುವಂಥದ್ದು ಕೂಡ ನಮಗೆ ತೊಂದರೆ ಮಾಡುವಂತಹ ಒಂದು ಸಂಗತಿ. ನಮಗೆ ಈ ಒಂದು ವ್ಯಭಿಚಾರ ಅನ್ನುವಂಥ ವಿಚಾರ ನಮಗೆ ಕೇಡು ಮಾಡುವಂತಹ ಸಂಗತಿ. ಹಾಗಾಗಿ ಅದನ್ನ ನೀನ್ ಯಾಕೆ ನಿನ್ ಜೀವನದಲ್ಲಿ ಇಟ್ಕೊಳ್ತೀಯ? ಯಾವುದೇ ಕಾರಣಕ್ಕೂ ನಿನ್ನ ಕಣ್ಣುಗಳು ಅದನ್ನು ಮೋಹಿಸಿದಿರ್ಲಿ, ಅದು ನಿನ್ನ ಹಾನಿನೇ ಆಗುತ್ತೆ. ಹಾಗಾಗಿ ಅದರಿಂದ ದೂರ ಇರು ಅಂತೇಳಿ 25-29. ಮತ್ತೆ ಅದರಿಂದ ಅವಮಾನ ಕೂಡ ಆಗುತ್ತೆ. 30-35ನೇ ವಚನ ಕೊನೆ ಭಾಗ, ಕಳ್ಳನು ಹೊಟ್ಟೆಗಿಲ್ಲದೆ ಹಸಿವೆಯನ್ನು ನೀಗಿಸಲು ಕಳು ಮಾಡಿದರೆ ಜನರು ಅಷ್ಟೇನು ಹೀಯಾಳಿ ಸಾರು. ಅವನ ತಪ್ಪು ಬಯಲಾದರೆ ಅವನು 7ರಷ್ಟು ಕೊಡಬೇಕಾಗುತ್ತೆ, ಅಥವಾ ತನ್ನ ಮನೆ ಆಸ್ತಿಯನ್ನೆಲ್ಲ ತೆತ್ತೇ ತೀರಬೇಕು. ವ್ಯಭಿಚಾರಿಯು ಕೇವಲ ಬುದ್ಧಿಶೂನ್ಯನು, ಇಂಥ ಕಾರ್ಯವನ್ನು ಮಾಡುವವನು ತನ್ನನ್ನೇ ನಾಶಪಡಿಸಿಕೊಳ್ಳುವನು. ಅವನಿಗೆ ಗಾಯವೂ ಅವಮಾನವೂ ಆಗುವವು. ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು, ಏಕೆಂದರೆ ಮತ್ಸರವು ಪತಿಗೆ ಕ್ರೋಧವನ್ನುಂಟು ಮಾಡುತ್ತದೆ. ಮುಯಿ ತೀರಿಸತಕ್ಕ ದಿನದಲ್ಲಿ ವ್ಯಭಿಚಾರಿಯನ್ನು ಉಳಿಸಲು ಅವನು ಯಾವ ಹೀಡನ್ನೂ ಮುಟ್ಟನು, ಎಷ್ಟು ಲಂಚ ಕೊಟ್ಟರೂ ಒಪ್ಪನು. ಇದು ಅವನಿಗೆ ಅವಮಾನ ತರುತ್ತದೆ. ಈ ವ್ಯಭಿಚಾರಿ ಕಾರ್ಯ ಏನಿದೆ ಅದು ಅವನಿಗೆ ಗಾಯವನ್ನು ಉಂಟು ಮಾಡುತ್ತದೆ, ಮಾನಸಿಕವಾಗಿ, ದೈಹಿಕವಾಗಿ, ಮತ್ತು ಅದು ಅವನಿಗೆ ಅವಮಾನವನ್ನ ತರ್ತದೆ. ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ವೈಯಕ್ತಿಕವಾಗಿ ಅವಮಾನ ಉಂಟಾಗ್ತದೆ. ಹಾಗಾಗಿ ಇದರಿಂದ ನೀನು ದೂರ ಇರು, ಇದರ ಗೊಡವೆಗೆ ನೀನು ಹೋಗ್ಬೇಡ ಅಂತ ಹೇಳಿ ಸೊಲೊಮೋನನು ತನ್ನ ಮಗನಿಗೆ ಎಚ್ಚರಿಸುವಂತಹ ಒಂದು ಕೀರ್ತನೆ. ಮತ್ತೆ ಇದೆಲ್ಲ ನಮಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕಾಗುವಂತಹ ಒಂದು ಜ್ಞಾನೋಕ್ತಿಗಳು ಇವಾಗಿದ್ದಾವೆ. ಹಾಗಾಗಿ ಮುಖ್ಯವಾಗಿ ಮತ್ತೊಂದು ಆವರ್ತಿ ನಾನು ಎಲ್ಲ ರೂಪರೇಖೆಯನ್ನು ಹೇಳ್ತೇನೆ. 1-5 ವಚನಗಳು ಇತರರಿಗೆ ಇತರರ ಸಾಲಕ್ಕೆ ಒಂದು ಸಾಕ್ಷಿಯಾಗಿ ಇರಬೇಡ. ಒಂದು ವೇಳೆ ಇದ್ರೆ ಮೊದಲು ಅಲ್ಲಿಂದ ಆ ಒಂದು ಸನ್ನಿವೇಶದಿಂದ ಪಾರಾಗುವುದನ್ನ ನೋಡು. ಮತ್ತೆ ನಾವು ಕಠಿಣ ಪರಿಶ್ರಮದವರಾಗಿರ್ಬೇಕು, ಹಾರ್ಡ್ ವರ್ಕ್ ಮಾಡುವಂತವರಾಗಿರ್ಬೇಕು. ಬುದ್ಧಿಹೀನರಂತೆ, ಸೋಮಾರಿಯಂತೆ ಇರಬಾರ್ದು. ಇರುವೆಯ ಹಾಗೆ ಅದನ್ನ ನೋಡ್ಕೊಂಡು ಕಳ್ಕೊ. ಅಧಿಕಾರಿ ಇದ್ರು, ನಾಯಕ ಇಲ್ಲದೆ ಇದ್ರು, ಪ್ರಭುಗಳಿಲ್ಲದಿದ್ರು, ಅದು ತನ್ನ ಕೆಲಸ ತಾನು ಮಾಡ್ಕೊಂಡಿರ್ತದೆ. ಸೋಮಾರಿಯಾಗಿರ್ಲಾರ್ದೆ ಬುದ್ಧಿವಂತನಾಗಿರ್ಬೇಕು. ಮತ್ತು ನೀಚನಿಗೂ ದುಷ್ಟರಿಗೂ ಅವ್ರ ಎಲ್ಲಾ ವಿಪತ್ತು ಬರ್ತದೆ. ಆ ಒಂದು ಸನ್ನಿವೇಶಗಳಿಂದ ದೂರ ಇರು.
ಮತ್ತು ಯೆಹೋವನಿಗೆ ಅಸಹ್ಯವಾಗಿರುವಂತಹ 7 ಕಾರ್ಯಗಳಿದೆ. ಆ 7 ಕಾರ್ಯಗಳಿಂದ ನೀನು ದೂರ ಇರು. ಮತ್ತು ವ್ಯಭಿಚಾರಗಳಿಂದ ಹಾನಿ ಉಂಟಾಗುತ್ತೆ, ಅದರಿಂದ ನೀನು ದೂರ ಇರು ಅಂತೇಳಿ ಈ ವಿಚಾರಗಳನ್ನ ನಾವು ಜ್ಞಾನೋಕ್ತಿಗಳಲ್ಲಿ ನೋಡ್ತೇವೆ. ಸೊ ಈ 3 ವಿಚಾರ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಮತ್ತು ನಮ್ಮ ವಾಕ್ಯವನ್ನ ಕೇಳಿ ಅದನ್ನ ಬಿಟ್ಟು ಬಿಡ್ಲಾರ್ದೆ ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ನಡೆಯಬೇಕು. ದೇವ್ರ ವಾಕ್ಯವು ನಮ್ಮನ್ನು ಎಚ್ಚರಿಸ್ತದೆ. ಆ ಒಂದು ಎಚ್ಚರಿಕೆಯನ್ನು ಗಮನಿಸಿ ನಡೆಯುವಂತವರಾಗಿರ್ಬೇಕು. ಈ ಒಂದು ಜ್ಞಾನೋಕ್ತಿಯಲ್ಲೂ ಕೂಡ ಅನೇಕ ವಿಷಯಗಳು ನಮ್ಮನ್ನ ಎಚ್ಚರಿಸಿದ್ದಾವೆ. ಅದು ಯಾವುದನ್ನು ನಾವು ಅಲ್ಲಗಡೆಯಲ್ಲಿ ಅದು ತಿರಸ್ಕರಿಸಲಾರದೆ ನಮ್ಮ ಜೀವನಗಳು ನಾವು ಅಳವಡಿಸಿಕೊಂಡು ಅದರಂತೆ ನಡೆಯೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂತಹ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದು ಕರ್ತನೇ ಸ್ವಾಮಿ, ಜ್ಞಾನೋಕ್ತಿಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕೆನ್ನುವಂತಹ ಒಂದು ವಿಚಾರನ ಹೇಳಿದ್ದೀರಿ. 6ನೇ ಅಧ್ಯಾಯದಲ್ಲಿ ಕರ್ತನೇ ಸ್ವಾಮಿ, ಸೋಮಾರಿಯಾಗಿರಬಾರದು ಅಂತ ಹೇಳಿದ್ದೀರಿ. ನಿನಗೆ ಅಸಹ್ಯವಾದಂತಹ ಕಾರ್ಯಗಳನ್ನು ನಾವು ಮನಸ್ಸಿಡಬಾರದು ಎಂಬುದಾಗಿ ನಾವು ಕಲ್ತುಕೊಂಡಿದ್ದೇವೆ. ದೇವರೇ, ವ್ಯಭಿಚಾರದ ಗೊಡುವೆಗೆ ನಾವು ಹೋಗಬಾರದು ಅಂತ ಕಲ್ತ್ಕೊಂಡಿದ್ದೇವೆ. ಪರಿಶುದ್ಧ ದೇವರೇ, ಮಾತ್ರವಲ್ಲದೆ ನಾವು ನಿನ್ನ ವಾಕ್ಯವಲ್ಲೇ ಸದಾಕಾಲ ನಿನ್ನ ವಾಕ್ಯದಲ್ಲಿಯೇ ನಾವು ಅಂಟಿಕೊಂಡಿರಬೇಕಂತ 22-23ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇವೆಲ್ಲವನ್ನ ನಾವು ಮರೆತು ಬಿಡಲಾರದಂತೆ ಈ ಒಂದು ಜ್ಞಾನೋಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ಕರ್ತನೇ ಅಳವಡಿಸಿಕೊಂಡು ನಡೀಲಿಕ್ಕಾಗುತ್ತೆ ಸಹಾಯ ಮಾಡಿ. ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಜಾಣರು ನಿಸ್ಸೀಮರಾಗಿರ್ಲಿಕ್ಕಾಗುತ್ತೆ ನಮಗೆ ಸಹಾಯ ಮಾಡಿ. ಪಾಪದಿಂದ ಮೋಹದಿಂದ ನಾವು ದೂರ ಇರ್ಲಿಕ್ಕಾಗುತ್ತೆ ನಿಮ್ಮ ಜ್ಞಾನವನ್ನು ನಮಗೆ ದಯಪಾಲಿಸಿಕೊಳ್ಳಿ. ದೇವರೇ, ನಿನ್ನ ಪ್ರೀತಿ ಕೃಪೆಗೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ವಾಕ್ಯವೆಲ್ಲವೂ ಕರ್ತನೇ ಸ್ವಾಮಿ ನಮ್ಮೆಲ್ಲರಿಗೂ ಅರ್ಥ ಮಾಡಿಸಿದಕ್ಕೋಸ್ಕರ ಸ್ತೋತ್ರ. ನಾವು ನಮ್ಮ ಜೀವನದಲ್ಲಿ ಇದನ್ನ ಯಾವತ್ತೂ ಬಿಟ್ಟು ಬಿಡ್ಲಾರ್ದಂತೆ ನಮ್ಮ ಹೃದಯದಲ್ಲಿ ಬಂಧಿಸಿಟ್ಕೊಳ್ಲಿಕ್ಕಾಗುತ್ತೆ ಸಹಾಯ ಮಾಡಿ. ಕೃಷ್ಣ ದೇವರೇ, ನಿನಗೆ ಸ್ತೋತ್ರ. ಈ ಒಂದು ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮೆಲ್ಲರನ್ನ ಆಶೀರ್ವದಿಸು. ದಿನದಲ್ಲಿ ನಾವು ಮಾಡೋದು ಪ್ರತಿ ಕೆಲಸ ಕಾರ್ಯಗಳಿಗೆ ಕರ್ತನೇ ಸ್ವಾಮಿ ನಿನ್ನ ಸಹಾಯದ ಹಸ್ತವನ್ನ ನಮಗೆ ಅನುಗ್ರಹಿಸಿಕೊಡು. ದೇವರೇ, ನಮ್ಮ ಕಲ್ವಾರಿ ಚಾಪಲ್ ಸೇವೆಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲಾ ಅಧಿಕಾರಿ ವರ್ಗದವರನ್ನ ಆಶೀರ್ವದಿಸುವೆ. ಅವರಿಗಿರುವಂತಹ ಎಲ್ಲಾ ಸೇವೆ ಭಾರಕ್ಕೋಸ್ಕರ ಸ್ತೋತ್ರ ಸಲ್ಲಿಸುತ್ತೇನೆ. ಅವ್ರು ಹಾಕಿಕೊಂಡಿರುವಂತಹ ಎಲ್ಲಾ ಯೋಜನೆಗಳು ಸಫಲವಾಗ್ಲಿಕ್ಕಾಗುತ್ತೆ ಸಹಾಯ ಮಾಡಿ. ಎಲ್ಲಾ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಅನೇಕ ಕಷ್ಟ ನಷ್ಟ ಹಿಂಸೆಗಳಲ್ಲಿಯೂ ಸೇವೆ ಮಾಡುತ್ತಿರುವಂತಹ ಸೇವಕರನ್ನ ಆಶೀರ್ವದಿಸು. ಅವರನ್ನ ಅವರ ಕುಟುಂಬದಲ್ಲಿಯೂ ವೈಯಕ್ತಿಕವಾಗಿಯೂ ಸೇವೆ ಪರವಾಗಿಯೂ ಅಭಿವೃದ್ಧಿ ಪಡಿಸು ಸ್ವಾಮಿ. ಎಲ್ಲಾ ಒಳ್ಳೆ ದಾನಗಳು ಕರ್ತನೇ ಸ್ವಾಮಿ ಅವ್ರಿಗೆ ಸಿಗ್ಲಿಕ್ಕಾಗುವಂತೆ, ಅವರ ಸೇವಾ ಕಾರ್ಯಗಳಲ್ಲಿ ಕರ್ತನೇ ಸ್ವಾಮಿ ಅಭಿವೃದ್ಧಿಯಾಗಿ ಇರ್ಲಿಕ್ಕಾಗುವಂತೆ ಸಹಾಯ ಮಾಡಿ. ಮಾತ್ರವಲ್ಲದೆ ಕರ್ತನೇ ಸ್ವಾಮಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮನ್ನ ನಡೆಸಿರಿ. ನೀವೇ ಮಹಿಮೆ ಹೊಂದಬೇಕೆಂದಾಗಿ ಕೇಳಿಕೊಳ್ಳುತ್ತಾ ಪ್ರಭು ರಕ್ಷಕನು ಮಹೋನ್ನತನಾಗಿ ಯೇಸು ಕ್ರಿಸ್ತನ ಒಂದು ನಮ್ಮಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ಜೀವನ. ಆಮೆನ್.